press the bell icon on the YouTube app and never miss another update. Hi students, I hope all are fine and safe at home. So today I am going to discuss with you a new chapter, that is time and temperature. So time and temperature chapter ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಚಾಪ್ಟ್ರಲ್ಲಿ ನೀವು ಟೈಮ್ ಬಗ್ಗೆ ಸ್ಟಡಿ ಮಾಡ್ತೀರಾ. ನೆಕ್ಸ್ಟು ಸೊ 1 ಯೂನಿಟಿಂದ ಇನ್ನೊಂದು ಯೂನಿಟಿಗೆ ಕನ್ವರ್ಟ್ ಮಾಡ್ತೀರಾ, ಅಂದರೆ ಹವರನ್ನು ಮಿನಿಟಿಗೆ ಕನ್ವರ್ಟ್ ಮಾಡ್ತೀರಾ, ಮಿನಿಟನ್ನ ಹವರಿಗೆ ಕನ್ವರ್ಟ್ ಮಾಡ್ತೀರಾ. ಸೊ ಹಾಗೆ ಡೇಸನ್ನು ಹವರ್ಸಿಗೆ ಕನ್ವರ್ಟ್ ಮಾಡ್ತೀರಾ, ಹವರ್ಸನ್ನು ಡೇಸಿಗೆ ಕನ್ವರ್ಟ್ ಮಾಡ್ತೀರಾ. ಸೊ ನೆಕ್ಸ್ಟು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಟೈಮ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ನೆಕ್ಸ್ಟು 24 hour ಕ್ಲಾಕ್ ಆ್ಯಂಡ್ 12 hour ಕ್ಲಾಕನ್ನು ಒಂದಕ್ಕೊಂದು ಕನ್ವರ್ಟ್ ಮಾಡ್ತೀರಾ. ಸೊ ಹಾಗೆ ಟೆಂಪ್ರೇಚರ್ ಬಗ್ಗೆ ನೀವು ಡಿಸ್ಕಸ್ ಮಾಡ್ತೀರಾ. ಓಕೆ, ಫಸ್ಟು ಟೈಮ್, ಹೌದಲ್ವಾ? ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಮೆಷರ್ಮೆಂಟ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಲೆಂತು ಹಾಗೆ ವೇಟು ಹಾಗೆ ವಾಲ್ಯೂಮನ್ನು ನಾವು ಮೆಷರ್ ಮಾಡಿದ್ವಿ. ಸೊ ಒಂದೊಂದು ಯೂನಿಟನ್ನು ಯೂಸ್ ಮಾಡಿದ್ವಿ. ಈಗ ಲೆಂತನ್ನು ಮೆಷರ್ ಮಾಡ್ತೀರಾ ಅಂದರೆ ಮೀಟ್ರ್ ಟೇಪ್ ತೊಗೊಳ್ತೀರಾ, ಹೌದಲ್ವಾ? ಸೆಂಟಿಮೀಟ್ರನ್ನು ಮೆಷರ್ ಮಾಡ್ತೀರಾ ಅಂದರೆ ಸೊ ಸ್ಮಾಲ್ ಸ್ಕೇಲನ್ನು ತೊಗೊಳ್ತೀರಾ, ಹೌದಲ್ವಾ? ಸೊ ಅದೇ ಥರ ವೇಟನ್ನು ಮೆಷರ್ ಮಾಡಬೇಕಂದ್ರೆ ವೇಯಿಂಗ್ ಮಿಷಿನಿಂದ ಮೆಷರ್ ಮಾಡ್ತೀವಿ, ಹೌದಲ್ವಾ? ಸೊ ಅದೇ ಥರ ಟೈಮನ್ನು ಸಹ ಮೆಷರ್ ಮಾಡ್ತೀವಿ. ನಾವು ಕ್ಲಾಕ್ನ ಹೆಲ್ಪಿಂದ ಟೈಮನ್ನು ಮೆಷರ್ ಮಾಡ್ತೀವಿ, ಹೌದಲ್ವಾ? ವಿತ್ ದ ಹೆಲ್ಪ್ ಆಫ್ ಕ್ಲಾಕ್ ಟೈಮ್ ಈಸ್ ಮೆಷರ್ಡ್. ಸೊ ಟೈಮನ್ನು ಕ್ಲಾಕ್ನ ಹೆಲ್ಪಿಂದ ಮೆಷರ್ ಮಾಡ್ತೀವಿ. ಸೊ ನಮಗೆ ಟೈಮ್ನ ಬೇಸಿಕ್ ರೂಲ್ ಗೊತ್ತಿದೆ, ಹೌದಲ್ವಾ? ಸೊ 1 hour is equal to 60 minutes. So next 1 minute is equal to 1 minute is equal to 60 seconds, ಹೌದಲ್ವಾ? ಸೊ ಹವರ್ ಆ್ಯಂಡ್ ಮಿನಿಟಿಗೆ ಕಂಪೇರ್ ಮಾಡಿದಾಗ ಹವರ್ ಗ್ರೇಟರ್ ಆಗುತ್ತೆ, ಮಿನಿಟ್ ಸ್ಮಾಲರ್ ಆಗುತ್ತೆ. ಹಾಗೆ ಮಿನಿಟ್ ಆ್ಯಂಡ್ ಸೆಕೆಂಡಿಗೆ ಕಂಪೇರ್ ಮಾಡಿದಾಗ ಮಿನಿಟ್ ಗ್ರೇಟರ್ ಆಗುತ್ತೆ, ಸೆಕೆಂಡ್ ಸ್ಮಾಲರ್ ಆಗುತ್ತೆ. ಸೊ ಹಾಗಾದರೆ ನಾವು ಇಲ್ಲಿ ಸೊ ಏನು ಮಾಡ್ತೀವಿ, ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನೀವು ಟೈಮನ್ನು ಹೇಗೆ ರೀಡ್ ಮಾಡಬೇಕು ಅನ್ನೋದೆಲ್ಲ ನೀವು ಡಿಸ್ಕಸ್ ಮಾಡಿದ್ದೀರಾ, ಹೌದಲ್ವಾ? ಸೊ ಈಗ ಡೈರೆಕ್ಟು ನಾವೇನು ಮಾಡೋಣ, ಸೊ 1 ಯೂನಿಟಿಂದ ಇನ್ನೊಂದು ಯೂನಿಟಿಗೆ ಟೈಮನ್ನು ಕನ್ವರ್ಟ್ ಮಾಡೋಣ, ಓಕೆನಾ? ಸೊ ಡೈರೆಕ್ಟ್ ಎಕ್ಸಸೈಸ್ 10.1 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಈ ರೂಲ್ಸನ್ನು ನಾವು ಯೂಸ್ ಮಾಡಿ 1 hour is equal to 60 minutes, 1 minute is equal to 60 seconds, ಈ ರೂಲ್ಸನ್ನ ಯೂಸ್ ಮಾಡಿ ನಾವೇನು ಮಾಡೋಣ, ಸೊ ಟೈಮ್ನ 1 ಯೂನಿಟನ್ನು ಇನ್ನೊಂದು ಯೂನಿಟಿಗೆ ಕನ್ವರ್ಟ್ ಮಾಡೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಸೊ ಕ್ಲಾಕಲ್ಲಿ ಆ್ಯಕ್ಚುಲಿ 3 ಹ್ಯಾಂಡ್ಸ್ ಇರುತ್ತೆ, ಓಕೆನಾ? ಹವರ್ ಹ್ಯಾಂಡ್, ಮಿನಿಟ್ ಹ್ಯಾಂಡ್, ಸೆಕೆಂಡ್ ಹ್ಯಾಂಡ್, ಹೌದಲ್ವಾ? ಸೊ ಟೈಮನ್ನು ರೀಡ್ ಮಾಡುವಾಗ ನಾವು ಪರ್ಟಿಕ್ಯುಲರ್ ಹವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡನ್ನು ಯೂಸ್ ಮಾಡ್ತೀವಿ, ಹೌದಲ್ವಾ? ಸೊ ಡಿಜಿಟಲ್ ಕ್ಲಾಕಲ್ಲಿ ಟೈಮ್ ಡಿಸ್ಪ್ಲೇ ಆಗುತ್ತೆ. ಸೊ ಅನಲಾಗ್ ಕ್ಲಾಕಲ್ಲಿ ಏನು ಮಾಡಬೇಕು ನಾವು, ಸೊ ಏನು ಮಾಡ್ತೀವಿ, ಸೊ ಅನಲಾಗ್ ಕ್ಲಾಕಲ್ಲಿ ಹ್ಯಾಂಡ್ಸ್ ಇರುತ್ತೆ, ಹ್ಯಾಂಡ್ಸನ್ನು ನೋಡಿ ನಾವು ಟೈಮನ್ನು ರೀಡ್ ಮಾಡಬೇಕಾಗುತ್ತೆ. ಸೊ ಡಿಜಿಟಲ್ ಕ್ಲಾಕಲ್ಲಿ ಈ ಥರ ಟೈಮ್ಸ್ ಇರುತ್ತೆ ಆಲ್ರೆಡಿ, ಹೌದಲ್ವಾ? 12:30 ಅಂತ ಈ ಥರ ಇರುತ್ತೆ, ಓಕೆನಾ? ಸೊ ಡೈರೆಕ್ಟ್ ಎಕ್ಸಸೈಸ್ 10.1 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಕನ್ವರ್ಟ್ ದ ಫಾಲೋವಿಂಗ್ ಇಂಟು ಮಿನಿಟ್ಸ್. ಕನ್ವರ್ಟ್ ದ ಫಾಲೋವಿಂಗ್ ಇಂಟು ಮಿನಿಟ್ಸ್. ಸೊ ಏನು ಮಾಡಬೇಕು, ಫಸ್ಟ್ ಮಿನಿಟ್ಟಿಗೆ ಕನ್ವರ್ಟ್ ಮಾಡಬೇಕು. ಸೊ 25 hours ಅಂತ ಇದೆ, 25 hours ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು, ಹೌದಲ್ವಾ? ಸೊ ಇಲ್ಲಿ ಟೈಮು ಹವರ್ಸಲ್ಲಿ ಕೊಟ್ಟಿದ್ದಾರೆ, ಸೊ ನಾವೇನು ಮಾಡಬೇಕು, ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು, ಹೌದಲ್ವಾ? ಸೊ ಆಲ್ರೆಡಿ ವಿ ನೋ ದಟ್ 1 hour is equal to 60 minutes. ಸೊ 1 hourಗೆ 60 minutes, ಹೌದಲ್ವಾ? ಸೊ ಹವರ್ ಆ್ಯಂಡ್ ಮಿನಿಟನ್ನು ಕಂಪೇರ್ ಮಾಡಿದ್ರೆ ಹವರ್ ಗ್ರೇಟರ್ ಆಗುತ್ತೆ, ಮಿನಿಟ್ಸ್ ಸ್ಮಾಲರ್ ಆಗುತ್ತೆ. ಸೊ ಗ್ರೇಟರ್ ಯೂನಿಟನ್ನು ಸ್ಮಾಲ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಮಲ್ಟಿಪ್ಲೈ ಮಾಡಬೇಕು, ಹೌದಲ್ವಾ? ಸೊ ಈಗ 25 hours ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ 25ನ್ನು ನಾವೇನು ಮಾಡಬೇಕು, 60ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕೆ 60ಇಂದನೇ ಮಲ್ಟಿಪ್ಲೈ ಮಾಡಬೇಕು? ಯಾಕಂದರೆ 1 hour is equal to 60 minutes, ಹೌದಲ್ವಾ? 25 into 60 minutes. ಸೊ 25 into 60, so 0, 6 5s are 30, carry 3, 6 2s are 12, plus 3 15. So 1500 minutes. Okay, next B problem. 8 hours 8 hours 25 minutes. ಸೊ ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು, ಹೌದಲ್ವಾ?
ಸೊ ಆಲ್ರೆಡಿ 25 ಮಿನಿಟ್ಸಲ್ಲಿದೆ. ಈಗ 8ನ ಹವರ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಆಲ್ರೆಡಿ 25 ಹವರ್ಸನ್ನ ನಾವು ಮಿನಿಟ್ಸಿಗೆ ಕನ್ವರ್ಟ್ ಮಾಡಿದೀವಿ ಅಂದರೆ 25ನ 60ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ, ಹೌದಲ್ವಾ? ಸೇಮ್ ಅದೇ ಥರ ಇಲ್ಲಿ 8 ಹವರ್ಸ್ ಇದೆ, ಹೌದಲ್ವಾ? 8ನ್ನ 60ಇಂದ ಮಲ್ಟಿಪ್ಲೈ ಮಾಡೋಣ, ಓಕೆನಾ? ಸೊ ನೆಕ್ಸ್ಟು 25 ಆ್ಯಸ್ ಇಟ್ ಈಸ್ ಬರೆಯೋಣ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೊ ಮಲ್ಟಿಪ್ಲೈ ಮಾಡೋಣ. ಓಕೆ, 0 ಇದೆ, 6 8s are 48 ಮಿನಿಟ್ಸ್, ಓಕೆ, ಪ್ಲಸ್ 25 ಮಿನಿಟ್ಸ್ ಆಗುತ್ತೆ. ಓಕೆ, ನೆಕ್ಸ್ಟು 480 ಆ್ಯಂಡ್ 25ನ್ನು ಆ್ಯಡ್ ಮಾಡೋಣ. ಸೊ ಮಿನಿಟ್ಸನ್ನು ಆ್ಯಡ್ ಮಾಡೋಣ. ಸೊ 5 8 + 2 10 ಕ್ಯಾರಿ 1 4 + 1 5 505 ಮಿನಿಟ್ಸ್ ಆಗುತ್ತೆ. ಓಕೆ, ಸೊ ಇದೇ ಥರ ರಿಮೈನಿಂಗ್ ಪ್ರಾಬ್ಲಮ್ಸು ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಸೊ ಸಿ ಪ್ರಾಬ್ಲಮ್, ಡಿ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಹವರ್ಸ್ ಆ್ಯಂಡ್ ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಹವರ್ಸನ್ನ ಮಿನಿಟ್ಸಿಗೆ ಕನ್ವರ್ಟ್ ಮಾಡಿ ನೆಕ್ಸ್ಟು ಮಿನಿಟ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕನ್ವರ್ಟ್ ದ ಫಾಲೋವಿಂಗ್. ಸೆಕೆಂಡ್ ಮೇನ್, ಕನ್ವರ್ಟ್ ದ ಫಾಲೋವಿಂಗ್ ಇಂಟು ಸೆಕೆಂಡ್ಸ್. ಕನ್ವರ್ಟ್ ದ ಫಾಲೋವಿಂಗ್ ಇಂಟು ಸೆಕೆಂಡ್ಸ್. ಸೊ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಕ್ವಶನ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ 17 ಮಿನಿಟ್ಸ್. ಸೊ ಕ್ವಶನ್ ಮಿನಿಟ್ಸಲ್ಲಿದೆ, ಹೌದಲ್ವಾ? ಸೊ ನಾವು ಯಾವುದು ಕನ್ವರ್ಟ್ ಮಾಡಬೇಕು? ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು, ಹೌದಲ್ವಾ? ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸನ್ನು ಕಂಪೇರ್ ಮಾಡಿದಾಗ ಸೊ ಮಿನಿಟ್ಸ್ ಗ್ರೇಟರ್ ಆಗುತ್ತೆ, ಸೆಕೆಂಡ್ ಸ್ಮಾಲರ್ ಆಗುತ್ತೆ. ಸೊ ಆಲ್ರೆಡಿ ವಿ ನೋ ದಟ್ 1 minute is equal to 60 seconds. ಸೊ ಗ್ರೇಟರ್ ಯೂನಿಟನ್ನು ಸ್ಮಾಲರ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಮಲ್ಟಿಪ್ಲೈ ಮಾಡಬೇಕು, ಓಕೆನಾ? ಸೊ ಹಾಗಾದರೆ 17 ಮಿನಿಟ್ಸನ್ನು ಏನು ಮಾಡೋಣ? 60 ಸೆಕೆಂಡ್ಸಿಂದ ಮಲ್ಟಿಪ್ಲೈ ಮಾಡೋಣ. ಓಕೆ, 0 ಇದೆ, ಸೊ ಪ್ರಾಡಕ್ಟಲ್ಲಿ 0 ಬರ್ಕೊಳ್ಳೋಣ. 6 7s are 42 ಕ್ಯಾರಿ 4 6 1s are 6 plus 4 10. So 1020 seconds. Next B problem, 4 minutes 20 seconds. 4 minutes B problem, 4 minutes 20 seconds. ಓಕೆ, ಸೊ ಇಲ್ಲಿ ಮಿನಿಟ್ಸಲ್ಲಿದೆ, ಹೌದಲ್ವಾ? ಇದನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡೋಣ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ 17 ಮಿನಿಟ್ಸ್ ಇತ್ತು, 60ಇಂದ ಮಲ್ಟಿಪ್ಲೈ ಮಾಡಿದಾಗ ಸೆಕೆಂಡಿಗೆ ಕನ್ವರ್ಟ್ ಆಯಿತು, ಹೌದಲ್ವಾ? ಸೊ ಇಲ್ಲಿನೂ ಏನು ಮಾಡೋಣ? 20 ಆಲ್ರೆಡಿ ಸೆಕೆಂಡ್ಸಲ್ಲಿದೆ, 4 ಮಿನಿಟ್ಸನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ. 4 × 60 ಸೆಕೆಂಡ್ಸ್ ಪ್ಲಸ್ 20 seconds ಆ್ಯಸ್ ಇಟ್ ಈಸ್ ಬರೆಯೋಣ. ಓಕೆ, ಸೊ 4 6s are 24, so 0 240 seconds. Next write down 20 seconds as it is. Okay, next step, add seconds and seconds in add ಮಾಡಬೇಕಾಗುತ್ತೆ. 240 20 seconds, ಹೌದಲ್ವಾ? 0 4 + 2 6 2 260 seconds. ಸೊ ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸು ಸೇಮ್ ಇದೇ ಥರ ಇದೆ, ಓಕೆನಾ? ಸೊ ಮಿನಿಟ್ಸಲ್ಲಿದೆ, ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸಲ್ಲಿದೆ. ಸೊ ಮಿನಿಟ್ಸಲ್ಲಿ ಇರೋದನ್ನು ಏನು ಮಾಡಬೇಕು? ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಸೆಕೆಂಡ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಥರ್ಡ್ ಮೇನ್, ಕನ್ವರ್ಟ್ ದ ಫಾಲೋವಿಂಗ್ ಇಂಟು ಹವರ್ಸ್ ಆ್ಯಂಡ್ ಮಿನಿಟ್ಸ್. ಕನ್ವರ್ಟ್ ದ ಫಾಲೋವಿಂಗ್ ಇಂಟು ಹವರ್ಸ್ ಆ್ಯಂಡ್ ಮಿನಿಟ್ಸ್. ಸೊ ಹವರ್ಸ್ ಆ್ಯಂಡ್ ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು. ಥರ್ಡ್ ಮೇನ್, convert the following into hours and minutes. ಸೊ ಕ್ವಶನ್ ಫಸ್ಟ್ ಅರ್ಥ ಮಾಡ್ಕೋಬೇಕು. ಹವರ್ಸ್ ಆ್ಯಂಡ್ ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಕ್ವಶನ್ ಇದರಲ್ಲಿದೆ 600 ಮಿನಿಟ್ಸ್, ಹೌದಲ್ವಾ? ಸೊ ಇಲ್ಲಿ ಕ್ವಶನ್ ಮಿನಿಟ್ಸಲ್ಲಿದೆ, ಹೌದಲ್ವಾ? ಸೊ ಎದರಲ್ಲಿ ಕನ್ವರ್ಟ್ ಮಾಡಬೇಕು? ಹವರ್ಸಲ್ಲಿ ಕನ್ವರ್ಟ್ ಮಾಡಬೇಕು.
ಸೊ ಹವರ್ಸ್ ಆ್ಯಂಡ್ ಮಿನಿಟ್ಸ್ ಅಂದರೆ ನಾವು ಓನ್ಲಿ ಹವರ್ಸ್ ಅಂತ ಬರ್ಕೊಳ್ಳೋಣ. ಓಕೆನಾ? ಸೊ ಆಲ್ರೆಡಿ ವಿ ನೋ ದಟ್ 60 minutes ಈಸ್ ಈಕ್ವಲ್ ಟು 1 hour ಆರ್ 1 hour ಈಸ್ ಈಕ್ವಲ್ ಟು 60 minutes ಆಗುತ್ತೆ. ಸೊ ಹಾಗಾದರೆ 600 minutesನ ಹವರಿಗೆ ಕನ್ವರ್ಟ್ ಮಾಡಬೇಕು. ಮಿನಿಟ್ಸ್ ಆ್ಯಂಡ್ ಹವರಿಗೆ ಕಂಪೇರ್ ಮಾಡಿದ್ರೆ ಮಿನಿಟ್ಸ್ ಸ್ಮಾಲರ್ ಆಗುತ್ತೆ, ಹವರ್ ಗ್ರೇಟರ್ ಆಗುತ್ತೆ. ಸೊ ಸ್ಮಾಲರ್ ಯೂನಿಟಿನ ಗ್ರೇಟ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಡಿವೈಡೆಡ್ ಬೈ ಮಾಡಬೇಕು. ಸೊ ಹಾಗಾದರೆ 600 minutesನ ಏನು ಮಾಡಬೇಕು? 60 minutesಯಿಂದ ಡಿವೈಡ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನೋಡಿರಿ, ಇಲ್ಲಿ ಸೊ ಇಲ್ಲಿ 600 ಇದೆ, ಇಲ್ಲಿ 6 ಇದೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಒನ್ಸ್ ಪ್ಲೇಸಲ್ಲಿ 0 ಇದೆ ಅಂತೇಳಿ ಕ್ಯಾನ್ಸಲ್ ಮಾಡಬಾರ್ದು. ಸೊ ಟೈಮ್ ಚಾಪ್ಟರ್ ರಿಲೇಟೆಡ್ ಪ್ರಾಬ್ಲಮ್ಸು 60ಇಂದ ಡಿವೈಡ್ ಮಾಡುವಾಗ ಡೈರೆಕ್ಟ್ 60ಇಂದನೇ ಡಿವೈಡ್ ಮಾಡಬೇಕು. ಸೊ 0ನ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ, ಯಾಕಂದರೆ ಇಲ್ಲಿ ಹವರ್ಸ್ ಆ್ಯಂಡ್ ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡೋದಿರುತ್ತೆ, ಆರ್ ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸಲ್ಲಿ ಕನ್ವರ್ಟ್ ಮಾಡೋದಿರುತ್ತೆ. ಓಕೆನಾ? ಓಕೆ, 60 ಡಿವೈಡ್ ಮಾಡೋಣ. ಓಕೆನಾ? ಸೊ ಎಲ್ಲರಿಗೂ 6 ಟೇಬಲ್ ಬರುತ್ತೆ. 6 ones are 6, ಹೌದಲ್ವಾ? ಸೊ ಇಲ್ಲಿ 0 ಬರೆದ್ರೆ 60 ones are 60 ಆಗುತ್ತೆ. ಓಕೆನಾ? 6 2s are 12 ಆಗುತ್ತೆ, ಹೌದಲ್ವಾ? ಮಲ್ಟಿಪ್ಲಿಕ್ಯಾಂಡಲ್ಲಿ ಇಲ್ಲಿ ಏನು ಮಾಡೋಣ? ಇಲ್ಲಿ 0 ಬರ್ಕೊಳ್ಳೋಣ. ಸೊ ಹಾಗಾದರೆ ಪ್ರಾಡಕ್ಟಲ್ಲಿಯೂ ಸಹ 0 ಬರೆಯೋಣ. ಹಾಗೆ 6 3s are 18 ಆಗುತ್ತೆ. ಸೊ ಇಲ್ಲಿ 6 ಹತ್ರ 0 ಬರೆಯೋಣ. ಸೊ ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟಲ್ಲಿ 0 ಬರೆಯೋಣ. ಸೊ ಈ ಥರ ಮಲ್ಟಿಪ್ಲೈ ಮಾಡೋಣ, ಈಸಿ ಆಗುತ್ತೆ. ಈಗ ಸ್ಟಾರ್ಟಿಂಗ್ 60ನ ಏನು ಮಾಡೋಣ? ನಾವು ಡಿವೈಡ್ ಮಾಡೋಣ. 60 ones are 60 ಆಗುತ್ತೆ. 0 6ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 0. ಸೊ ಇಲ್ಲಿ 0 ಇದೆ ಬಿಡು ಅಂತ ಬಿಡಬಾರ್ದು, 0ನೂ ಸಹ ಡಿವೈಡ್ ಮಾಡಬೇಕಾಗುತ್ತೆ. 60 zeros are 0. ಓಕೆ, ಆನ್ಸರ್. ಸೊ ಇಲ್ಲಿ ಬಂದಿರೋ ಆನ್ಸರು ಹವರ್, ಸೊ ಇಲ್ಲಿ ಬಂದಿರೋ ಆನ್ಸರ್ ಮಿನಿಟ್. ಸೊ ಮಿನಿಟ್ಸ್ 0 ಇರೋದ್ರಿಂದ ಓನ್ಲಿ 10 hours ಅಂತ ಕನ್ಸಿಡರ್ ಮಾಡೋಣ. ಓಕೆ, ನೆಕ್ಸ್ಟ್ ಬಿ ಪ್ರಾಬ್ಲಮ್ 730 minutes. ಬಿ ಪ್ರಾಬ್ಲಮ್ 730 minutes. ಓಕೆ, ಸೇಮ್ ಏನು ಮಾಡಬೇಕು? ಸೊ ಹವರ್ಸಿಗೆ ಕನ್ವರ್ಟ್ ಮಾಡಬೇಕು, ಹೌದಲ್ವಾ? ಮಿನಿಟ್ಸನ್ನ ಹವರ್ಸ್ ಆ್ಯಂಡ್ ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಮಿನಿಟ್ಸ್ ಸ್ಮಾಲರ್ ಆಗುತ್ತೆ, ಹವರ್ ಗ್ರೇಟರ್ ಆಗುತ್ತೆ. ಸ್ಮಾಲರ್ ಯೂನಿಟಿನ ಗ್ರೇಟರ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಸೊ ಏನು ಮಾಡಬೇಕು? ಡಿವೈಡೆಡ್ ಬೈ ಮಾಡಬೇಕು. ಸೊ ಈಗ 60ಇಂದ 730ನ 60ಇಂದ ಡಿವೈಡ್ ಮಾಡ್ತೀನಿ. ಸೊ ಇಲ್ಲಿ 0 ಕ್ಯಾನ್ಸಲ್ ಮಾಡ್ಕೋಬಾರ್ದು. ಓಕೆನಾ? 60ಇಂದ ಡಿವೈಡ್ ಮಾಡೋಣ. ಸೊ 730. ಸೊ ಫಸ್ಟ್ 73ನ ಡಿವೈಡ್ ಮಾಡೋಣ. ಓಕೆನಾ? 6 ones are 6, ಹೌದಲ್ವಾ? 6 2s are 12. ಇಲ್ಲಿ 0 ಇದೆ, 0 ಬರೆಯೋಣ. ಓಕೆನಾ? ಸೊ ಹಾಗಾದರೆ 60 ones are 60 ಅಂತ ತೊಗೊಳೋಣ. 3ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 3. ಸೊ 7ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಸೊ 0. ಓಕೆನಾ? ಬ್ರಿಂಗ್ ಡೌನ್ 0. 130 ಇದೆ. ಸೊ 6 3s are 63s are 18. 180 ಆಗುತ್ತೆ. ಸೊ 180 ಈಸ್ ಗ್ರೇಟರ್ ದೆನ್ 130. ಸೊ 162s are 120 ತೊಗೊಳ್ಳೋಣ. ಓಕೆನಾ? ಸೊ 0 3ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 1, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಇದು 12 ಅನ್ನೋದು ಹವರ್ ಆಗುತ್ತೆ, 10 ಅನ್ನೋದು ಮಿನಿಟ್ಸ್ ಆಗುತ್ತೆ. ಓಕೆನಾ? ಸೊ ಎಷ್ಟು? 12 hours 12 hours 10 minutes ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ 986 minutes. ಸಿ ಪ್ರಾಬ್ಲಮ್ 986 minutes. ಓಕೆ, 986ನ 60ಇಂದ ಡಿವೈಡ್ ಮಾಡೋಣ. ಓಕೆ, 986 60 ones are 60, 60 2s are 120, ಗ್ರೇಟರ್ ಆಗುತ್ತೆ. ಸೊ 98ನ ಡಿವೈಡ್ ಮಾಡಬೇಕು. 60 ones are 60. ಸೊ 8ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 8, 9ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಸೊ ಬ್ರಿಂಗ್ ಡೌನ್ 6, ಹೌದಲ್ವಾ? 63s are 180, 63s are 180, 64s are 24. ಸೊ 0 ಬರೆಯೋಣ, ಹೌದಲ್ವಾ? ಸೊ ಗ್ರೇಟರ್ ಆಗುತ್ತೆ. 63s are 180. ಸಬ್ಟ್ರಾಕ್ಟ್ ಮಾಡೋಣ. 6 8ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 0, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ 13 hours 6 minutes ಆಗುತ್ತೆ.
ಓಕೆ. ನೆಕ್ಸ್ಟ್ ಡಿ ಪ್ರಾಬ್ಲಮ್ 1000 ಮಿನಿಟ್ಸ್. ಡಿ ಪ್ರಾಬ್ಲಮ್ 1000 ಮಿನಿಟ್ಸ್. ಸೊ 1000 60 ಡಿವೈಡ್ ಮಾಡೋಣ. ಓಕೆನಾ. ಸೊ ಓಕೆ. ಸೊ ಇಲ್ಲಿ 60 ಹೌದಲ್ವಾ, 2 ಡಿಜಿಟ್ಸ್ ಇದೆ. ಇಲ್ಲಿ ಸ್ಟಾರ್ಟಿಂಗ್ 2 ಡಿಜಿಟ್ ಅಂದರೆ 10 ಆಗುತ್ತೆ. 10 60ಗೆ ಕಂಪೇರ್ ಮಾಡಿದ್ರೆ ಸ್ಮಾಲರ್ ಆಗುತ್ತೆ. ಸೊ ಡಿವೈಡ್ ಮಾಡೋಕ್ಕೆ ಬರೋಲ್ಲ. ಸೊ ಅಟ್ ಎ ಟೈಮ್ 3 ಡಿಜಿಟ್ಸನ್ನ ಡಿವೈಡ್ ಮಾಡೋಣ. ಓಕೆನಾ. ಸೊ 100 ಡಿವೈಡ್ ಮಾಡೋಣ ಅಂದರೆ ಸೊ 60 1s 60 ಆಗುತ್ತೆ, 60 2s 120 ಆಗುತ್ತೆ. ಸೊ ಗ್ರೇಟರ್ ಆಗುತ್ತೆ 120 100ಗೆ ಕಂಪೇರ್ ಮಾಡಿದ್ರೆ. ಸೊ 60 1s 60 ಅಂತ ತಗೋಣ. 60 1s 60. ಸೊ 6ನ್ನ ಇಲ್ಲಿ ಬರೀತಿದ್ದೀನಿ. ಓಕೆನಾ. 0. ಸೊ 10ನಲ್ಲಿ 6 ಸಪ್ರಾಕ್ಟ್ ಮಾಡಿದ್ರೆ 4, ಬ್ರಿಂಗ್ ಡೌನ್ 0 ಹೌದಲ್ವಾ. 6 5s 30 ಹೌದಲ್ವಾ, 300 ಆಗುತ್ತೆ. 6 6s 36, 6 7s ಅಂದರೆ 67s, 6 7s 42, 67s 420 ಹೌದಲ್ವಾ. ಸೊ ಹಾಗಾದರೆ 400ಗೆ ಕಂಪೇರ್ ಮಾಡಿದ್ರೆ ಸ್ಮಾಲರ್ ನಂಬರ್ 360 ಆಗುತ್ತೆ. 66 360. ಸೊ 0, 10ನಲ್ಲಿ 6 ಸಪ್ರಾಕ್ಟ್ ಮಾಡಿದ್ರೆ 4. ಸೊ ಇದು ಬಾರೋ ಕೊಟ್ಟಿರೋ 4 3 ಆಗುತ್ತೆ. 3ಯಲ್ಲಿ 3 ಸಪ್ರಾಕ್ಟ್ ಮಾಡಿದ್ರೆ 0. ಸೊ 16 hours 40 minutes ಆಗುತ್ತೆ. ಓಕೆ. ನೆಕ್ಸ್ಟ್ 4th ಪ್ರಾಬ್ಲಮ್. ಕನ್ವರ್ಟ್ ದ ಫಾಲೋವಿಂಗ್ ಇಂಟು ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸ್. ಕನ್ವರ್ಟ್ ದ ಫಾಲೋವಿಂಗ್ ಇಂಟು ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸ್. ಸೊ ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಕ್ವಶನ್ ಇದರಲ್ಲಿ ಕೊಟ್ಟಿದ್ದಾರೆ, ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ ಹೌದಲ್ವಾ. ಸೊ 4th ಮೇನ್ 760 ಸೆಕೆಂಡ್ಸ್ ಹೌದಲ್ವಾ. ಕ್ವಶನ್ನು ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸ್ ಹೌದಲ್ವಾ. ಸೊ ಹಾಗಾದ್ರೆ ಓನ್ಲಿ ಮಿನಿಟ್ಸ್ ಅಂತ ಬರ್ಕೊಳ್ಳೋಣ. ಓಕೆ. ಸೊ ಆಲ್ರೆಡಿ ವಿ ನೋ ದಟ್ 60 seconds is equal to 1 minute. ಸೆಕೆಂಡ್ ಆ್ಯಂಡ್ ಮಿನಿಟಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಸ್ಮಾಲರ್ ಆಗುತ್ತೆ, ಮಿನಿಟ್ ಗ್ರೇಟರ್ ಆಗುತ್ತೆ. ಸೊ ಡಿವೈಡೆಡ್ ಬೈ ಮಾಡಬೇಕು. 760ನ 60ಇಂದ ಡಿವೈಡ್ ಮಾಡೋಣ. ಓಕೆ. 760, 60 1s 60 ಓಕೆನಾ. ಸಪ್ರಾಕ್ಟ್ ಮಾಡಿದ್ರೆ 6, 7ನಲ್ಲಿ 6 ಸಪ್ರಾಕ್ಟ್ ಮಾಡಿದ್ರೆ 1, ಬ್ರಿಂಗ್ ಡೌನ್ 0. 6 2s 12. ಸೊ ಇಲ್ಲಿ 0 ಬರೆದ್ರೆ ಪ್ರಾಡಕ್ಟಲ್ಲಿ 0 ಬರುತ್ತೆ. 63s 180 ಹೌದಲ್ವಾ. 180 is greater than 160. 62s 120. 0, 6ಲ್ಲಿ 2 ಸಪ್ರಾಕ್ಟ್ ಮಾಡಿದ್ರೆ 4, 1ನಲ್ಲಿ 1 ಸಪ್ರಾಕ್ಟ್ ಮಾಡಿದ್ರೆ 0 ಓಕೆನಾ. ಸೊ 12 ಮಿನಿಟ್ಸ್. ಸೊ ಇಲ್ಲಿ ಕ್ವಶನ್ ಪ್ಲೇಸಲ್ಲಿ ಬಂದಿರೋ 40 seconds ಆಗುತ್ತೆ. ನೆಕ್ಸ್ಟು ಬಿ ಪ್ರಾಬ್ಲಮ್. ಬಿ ಪ್ರಾಬ್ಲಮ್ 1500 seconds. ಬಿ ಪ್ರಾಬ್ಲಮ್ 1500 seconds ಆಗುತ್ತೆ ಓಕೆನಾ. ಸೊ ಸೇಮ್ 1500 ಸೆಕೆಂಡ್ಸನ್ನು 60ಇಂದ ಡಿವೈಡ್ ಮಾಡೋಣ. ಓಕೆ. ಸೊ 60 2s 120. ಸೊ 0, 5ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 3, 1ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಬ್ರಿಂಗ್ ಡೌನ್ 0. 60 5s 300. ಓಕೆ. ಸೊ 25 ಮಿನಿಟ್ಸ್ ಆಗುತ್ತೆ. ಸೊ ಇಲ್ಲಿ 0 hours ಇದೆ, ಅದು ಬರೆಯೋ ನೆಸೆಸಿಟಿ ಇಲ್ಲ. ಸೇಮ್ ಇದೇ ಥರ ರಿಮೈನಿಂಗ್ ಪ್ರಾಬ್ಲಮ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಬ್ ಹೆಡ್ಡಿಂಗ್. ಸೊ ಟೈಮನ್ನು ಕನ್ವರ್ಟ್ ಮಾಡಬೇಕು. ಸೊ ದ 24 hour ಕ್ಲಾಕ್. ಓಕೆ. ಕನ್ವರ್ಟಿಂಗ್ ದ 12 hour ಕ್ಲಾಕ್ ಟೈಮ್ ಟು 24 hour ಕ್ಲಾಕ್ ಟೈಮ್. ಕನ್ವರ್ಟಿಂಗ್ 24 hour ಕ್ಲಾಕ್ ಟೈಮ್ ಟು 12 hour ಕ್ಲಾಕ್ ಟೈಮ್. ಓಕೆನಾ. ಸೊ ಇಲ್ಲಿ ನಿಮಗೆ ಗೊತ್ತೇ ಇದೆ ಏನಪ್ಪ ಅಂದರೆ, ಸೊ ಅನಲಾಗ್ ಕ್ಲಾಕ್ ಅಂದರೆ ನಾವು ಯೂಸ್ ಮಾಡ್ತೀವಿ ವಾಲ್ ಕ್ಲಾಕ್ ಹೌದಲ್ವಾ. ಆ ಕ್ಲಾಕಲ್ಲಿ ಹ್ಯಾಂಡ್ಸ್ ಇರುತ್ತೆ
ಹೌದಲ್ವಾ. ಸೊ ಡಿಜಿಟಲ್ ಕ್ಲಾಕಲ್ಲಿ ಏನು ಈಸಿಯಾಗಿ ನಾವು ಟೈಮನ್ನು ರೀಡ್ ಮಾಡ್ಬೋದು, ಹೌದಲ್ವಾ. ಸೊ ಹೇಗೆ, ಸೊ ಟೈಮ್ ಹೇಗಿರುತ್ತೆ, 7:30 ಅಂತ ಇರುತ್ತೆ, ಹೌದಲ್ವಾ. ಈ ಥರ ಟೈಮನ್ನು ನಾವು ಸಪ್ರೇಟ್ ಮಾಡ್ತೀವಿ. ಸೊ 2 ಡಾಟ್ಸಲ್ಲಿ ಟೈಮನ್ನು ಸಪ್ರೇಟ್ ಮಾಡ್ತೀವಿ, ಓಕೆನಾ. ಇದು ಡಾಟ್ನ ಲೆಫ್ಟ್ ಸೈಡ್, ಇದು ಡಾಟ್ನ ರೈಟ್ ಸೈಡ್ ಆಗುತ್ತೆ. ಡಾಟ್ನ ಲೆಫ್ಟ್ ಸೈಡ್ ಇದೆಯಲ್ಲ, ಸೊ ಅದು ಹವರನ್ನು ಡಿನೋಟ್ ಮಾಡುತ್ತೆ. ಡಾಟ್ನ ರೈಟ್ ಸೈಡ್ ಮಿನಿಟ್ಸನ್ನು ಡಿನೋಟ್ ಮಾಡುತ್ತೆ. ಸೊ 24 hour ಕ್ಲಾಕ್, ಸೊ ಅದು ಏನಪ್ಪ ಅಂದರೆ 24 hour ಕ್ಲಾಕ್, ಅದನ್ನು ನಾವು 4 ಡಿಜಿಟ್ಸಲ್ಲಿ ಡಿನೋಟ್ ಮಾಡ್ತೀವಿ. ಏನು 4 ಡಿಜಿಟ್ಸಲ್ಲಿ ಡಿನೋಟ್ ಮಾಡ್ತೀವಿ. ಸೊ ಅದಕ್ಕೆ ಗ್ಯಾಪ್ ಇರಲ್ಲ, ಓಕೆನಾ. ಫಾರ್ ಎಕ್ಸಾಂಪಲ್ 15:30 hours, ಸೊ ಈ ಥರ ಇರುತ್ತೆ, ಓಕೆನಾ. 24 hour ಕ್ಲಾಕನ್ನು 4 ಡಿಜಿಟಲ್ಲಿ ಡಿನೋಟ್ ಮಾಡ್ತೀವಿ ನಾವು, ಓಕೆನಾ. ಸೊ ಸ್ಟಾರ್ಟಿಂಗ್ 2 ಡಿಜಿಟ್, ಸ್ಟಾರ್ಟಿಂಗ್ ಲೆಫ್ಟ್ 2 ಡಿಜಿಟ್ ಹವರನ್ನು ಡಿನೋಟ್ ಮಾಡುತ್ತೆ. ಸ್ಟಾರ್ಟಿಂಗ್ ಲೆಫ್ಟ್ 2 ಡಿಜಿಟ್ ಹವರನ್ನು ಡಿನೋಟ್ ಮಾಡುತ್ತೆ. ನೆಕ್ಸ್ಟ್ ರೈಟಲ್ಲಿರೋ 2 ಡಿಜಿಟ್ ಮಿನಿಟ್ಸನ್ನು ಡಿನೋಟ್ ಮಾಡುತ್ತೆ, ಓಕೆನಾ. 12 hour ಕ್ಲಾಕ್ ಇದ್ದರೆ, ಸೊ 24 hour ಕ್ಲಾಕ್ ಇದ್ದರೆ 4 ಡಿಜಿಟ್ಸಲ್ಲಿ ಡಿನೋಟ್ ಮಾಡ್ತೀವಿ. ಸ್ಟಾರ್ಟಿಂಗ್ 2 ಡಿಜಿಟ್ ಹವರ್, ನೆಕ್ಸ್ಟ್ 2 ಡಿಜಿಟ್ ಮಿನಿಟ್. ಸೊ 24 hour ಕ್ಲಾಕನ್ನು ನಾವು ಯಾವುದು ಡಾಟ್ ಇಟ್ಟು ಸಪ್ರೇಟ್ ಮಾಡಲ್ಲ, ಟುಗೆದರ್ ಬರಿತೀವಿ, ಓಕೆ. ಸೊ 24 hour ಕ್ಲಾಕ್ ಇದ್ದರೆ, ಸೊ ಈ ಥರ ನಾವು 2 ಡಾಟಿಂದ ಸಪ್ರೇಟ್ ಮಾಡ್ತೀವಿ, ಓಕೆನಾ. ಸ್ಟಾರ್ಟಿಂಗ್ 2 ಡಿಜಿಟ್ಸ್ ಇದೆಯಲ್ಲ, ಸೊ ಅದು ಏನಪ್ಪ ಅಂದರೆ ಹವರನ್ನು ಡಿನೋಟ್ ಮಾಡುತ್ತೆ. ನೆಕ್ಸ್ಟ್ 2 ಡಿಜಿಟ್ ಮಿನಿಟನ್ನು ಡಿನೋಟ್ ಮಾಡುತ್ತೆ, ಓಕೆನಾ. ಸೊ ಹಾಗೆ 12 hour ಕ್ಲಾಕ್ ಇದ್ದರೆ ಅದಕ್ಕೆ AM ಆ್ಯಂಡ್ PM ಅಂತ ಮೆನ್ಷನ್ ಆಗಿರುತ್ತೆ, ಓಕೆನಾ. AM ಅಂದರೆ ಆ್ಯಂಟಿ ಮೆರಿಡಿಯಮ್, ಸೊ AM ಅಂದರೆ ಆ್ಯಂಟಿ ಮೆರಿಡಿಯಮ್, PM ಅಂದರೆ ಪೋಸ್ಟ್ ಮೆರಿಡಿಯಮ್. ಸೊ AM ಅಂದರೆ ಆ್ಯಂಟಿ ಮೆರಿಡಿಯಮ್, PM ಪೋಸ್ಟ್ ಮೆರಿಡಿಯಮ್. ಆ್ಯಂಟಿ ಮೆರಿಡಿಯಮ್, ಸೊ PM ಪೋಸ್ಟ್ ಮೆರಿಡಿಯಮ್, ಓಕೆನಾ. ಸೊ ಹಾಗಾದರೆ AM PM ಏನು ಟೈಮಿಂಗ್ಸು, ಓಕೆನಾ. ಸೊ ಈಗ 12 o'clock ಮಿಡ್ನೈಟ್, ಸೊ 12 o'clock ಮಿಡ್ನೈಟ್ ಅಂತ ಇರುತ್ತೆ, ಹೌದಲ್ವಾ. ಸೊ ಹಾಗೆ 12 o'clock ನೂನ್, ಹೌದಲ್ವಾ. ಸೊ 12 o'clock ನೂನ್ ಅಂದರೆ ಆಫ್ಟರ್ನೂನ್, ಹೌದಲ್ವಾ. ಸೊ 12 o'clock ಮಿಡ್ನೈಟಿಂದ ಆಫ್ಟರ್ನೂನ್ ತನಕನೂ AM ಇರುತ್ತೆ. ಏನು 12 o'clock ಮಿಡ್ನೈಟ್, ಮಧ್ಯರಾತ್ರಿ 12 ಗಂಟೆ ಇರುತ್ತೆ, ಹೌದಲ್ಲ. 12 o'clock ಅಲ್ಲಿಂದ ಹಿಡಿದು ಸೊ ನೆಕ್ಸ್ಟು ಆಫ್ಟರ್ನೂನ್ 12 o'clock ತನಕನೂ AM ಅಂತ ಕರಿತೀವಿ. ನೆಕ್ಸ್ಟು ಏನು ಆಫ್ಟರ್ನೂನ್ 12 o'clock ಸೊ ಮಿಡ್ನೈಟ್ 12 o'clock ತನಕ ನಾವು PM ಅಂತ ಕರಿತೀವಿ. ಏನು ಪೋಸ್ಟ್ ಮೆರಿಡಿಯಮ್, PM ಅಂತ ಕರಿತೀವಿ, ಓಕೆನಾ. ಸೊ ಏನು ಮಿಡ್ನೈಟ್ 12 o'clock ಆಫ್ಟರ್ನೂನ್ 12 o'clock ತನಕ ನಾವು AM ಅಂತ ಕರಿತೀವಿ. ಆಫ್ಟರ್ನೂನ್ 12 o'clock ಮಿಡ್ನೈಟ್ 12 o'clock ತನಕ PM ಅಂತ ಕರಿತೀವಿ, ಓಕೆನಾ. ಸೊ ಮಿಡ್ನೈಟ್ 12 o'clock, ಎಕ್ಸಾಕ್ಟ್ ಮಿಡ್ನೈಟ್ 12 o'clock ಆ್ಯಂಡ್ ಆಫ್ಟರ್ನೂನ್ 12 o'clock ನಾವು AM ಆರ್ PM ಅಂತ ನಾವು ಮೆನ್ಷನ್ ಮಾಡಲ್ಲ, ಓಕೆನಾ. ಸೊ ಮಿಡ್ನೈಟು 12 o'clock ಇದ್ದರೆ, ಸೊ 12 hour ಕ್ಲಾಕ್ ಟೈಮಲ್ಲಿ ಮಿಡ್ನೈಟ್ 12 o'clock ಅಂತ ನಾವು ಕರಿತೀವಿ, ಓಕೆನಾ. ಸೊ 24 hour ಕ್ಲಾಕ್ ಟೈಮಲ್ಲಿ, ಸೊ ಇದನ್ನು ನಾವು 4 ಡಿಜಿಟ್ಸಲ್ಲಿ ಡಿನೋಟ್ ಮಾಡ್ತೀವಿ. ಏನು 00 hours ಅಂತೇಳಿ, 000 hours ಆರ್ 2400 hours ಅಂತ ಡಿನೋಟ್ ಮಾಡ್ತೀವಿ. ಎಕ್ಸಾಕ್ಟ್ 12 o'clock ಇದ್ದರೆ, ಮಿಡ್ನೈಟ್ 12 o'clock ಇದೆ. ಸೊ ನೂನ್ ಇದ್ದರೆ 1200 hours ಅಂತ ಇದರ 4 ಡಿಜಿಟಲ್ಲಿ 24 hour ಕ್ಲಾಕಲ್ಲಿ ನಾವು ಡಿನೋಟ್ ಮಾಡ್ತೀವಿ. ಸೊ ನೆನಪಿರಲಿ. ಸೊ ಎಕ್ಸಾಕ್ಟ್ ಮಿಡ್ನೈಟ್ 12 o'clock ಇದ್ದರೆ, ಸೊ 24 hour ಕ್ಲಾಕ್ ಟೈಮಲ್ಲಿ ಹೇಗೆ ಬರಿತೀವಿ, ಸೊ 4 zeros 4 ಡಿಜಿಟ್ಸಲ್ಲಿ 4 zeros ಬರಿತೀವಿ, ಆ 2400 hours ಅಂತ ಬರಿತೀವಿ. ಸೊ ಅದೇ 12 o'clock ಎಕ್ಸಾಕ್ಟ್ ನೂನ್ ಇದ್ದರೆ 1200 hours ಅಂತ 24 hour ಕ್ಲಾಕಲ್ಲಿ ಬರಿತೀವಿ, ಓಕೆನಾ. ಸೊ ಹಾಗಾದರೆ ಈಗ ನೆಕ್ಸ್ಟ್ ಏನಪ್ಪ ಅಂದರೆ, ಹೇಗೆ ನೀವು ಸೊ 12 hour ಕ್ಲಾಕನ್ನು 24 hourಗೆ ಕನ್ವರ್ಟ್ ಮಾಡಬೇಕು, 24 hour ಕ್ಲಾಕನ್ನು 12 hourಗೆ ಕನ್ವರ್ಟ್ ಮಾಡಬೇಕು, ಓಕೆನಾ. ಫಾರ್ ಎಕ್ಸಾಂಪಲ್ ಈಗ 12 hour ಕ್ಲಾಕ್ ಇದೆ. ಸೊ 12 hour ಕ್ಲಾಕನ್ನು 24ಗೆ ಕನ್ವರ್ಟ್ ಮಾಡಬೇಕು, 24 hours ಕನ್ವರ್ಟ್ ಮಾಡಬೇಕು, ಹೌದಲ್ವಾ. ಈಗ ಫಾರ್ ಎಕ್ಸಾಂಪಲ್ ಈಗ 9
9:30 AM ಅಂತ ಇದೆ. ಹಾಗೆ 9:30 PM ಅಂತ ಇದೆ. ಸೊ AM ಅಂತ ಇರೋದು. AM ಅಂದರೆ ಆ್ಯಂಟಿ ಮೆರಿಡಿಯಮ್. 12 hour ಕ್ಲಾಕ್ ಇದ್ದರೆ ಸೊ ಹವರ್ ಆ್ಯಂಡ್ ಮಿನಿಟ್ ಇರುತ್ತೆ. 2 ಡಾಟಿಂದ ನಾವು ಸಪ್ರೇಟ್ ಮಾಡಿರ್ತೀವಿ. ನೆಕ್ಸ್ಟು ಆ ಟೈಮಿಂಗ್ಸಿಗೆ AM ಆರ್ PM ಅಂತ ಇದ್ದರೆ ಅದು 12 hour ಕ್ಲಾಕ್ ಟೈಮ್ ಅಂತೇಳಿ. ಸೊ ಹಾಗಾದರೆ ಇದನ್ನು 24ಗೆ ಹೇಗೆ ಕನ್ವರ್ಟ್ ಮಾಡಬೇಕು, ಹೌದಲ್ವಾ? 24ಗೆ ಹೇಗೆ ಕನ್ವರ್ಟ್ ಮಾಡಬೇಕಂದ್ರೆ AM ಅಂತ ಇರುತ್ತೆ. ಸೊ ನಿಮಗೆ ಕೋಡೆಡ್ ವರ್ಡಲ್ಲಿ ಹೇಳ್ತೀನಿ ನೋಡ್ರಿ. ಎ ಮೀನ್ಸ್ ಆ್ಯಸ್ ಇಟ್ ಈಸ್. ಆ್ಯಕ್ಚುಲಿ AM ಅಂದರೆ ಆ್ಯಂಟಿ ಮೆರಿಡಿಯಮ್. ಬಟ್ ಟೈಮ್ ಜೊತೆ ಕನ್ವರ್ಟ್ ಮಾಡುವಾಗ ಹೇಗೆ ಮಾಡಬೇಕಾದ್ರೆ ನಿಮಗೆ ಕೋಡೆಡ್ ವರ್ಡಲ್ಲಿ ಹೇಳ್ತಿದ್ದೀನಿ. ಎ ಅಂದರೆ ಆ್ಯಸ್ ಇಟ್ ಈಸ್, ಓಕೆನಾ? AM ಅಂತ ಇದ್ದರೆ ಸೊ ಇದು ಸ್ಟಾರ್ಟಿಂಗ್ ಡಿಜಿಟ್ ಇದೆ, ಇದು 12 hour, ಹೌದಲ್ವಾ? ಸಾರಿ, ಹವರ್ಸ್ ಕ್ಲಾಕ್, ಹೌದಲ್ವಾ? ಹವರ್ಸನ್ನು ಡಿನೋಟ್ ಮಾಡುತ್ತೆ. ಸೊ ಅವಾಗ ಏನು ಮಾಡಬೇಕು, ಇಲ್ಲಿ 9 ಸಿಂಗಲ್ ಡಿಜಿಟ್ ಇದೆ, ಹೌದಲ್ವಾ? ಸೊ ಅವಾಗ ಏನು ಮಾಡಬೇಕು, 0, 9, 30 hours ಅಂತ ಬರಿ, ಓಕೆನಾ? ಸೊ ಸ್ಟಾರ್ಟಿಂಗು ಹವರ್ ಇದೆಯಲ್ಲ ಆ್ಯಸ್ ಇಟ್ ಈಸ್ ಬರಿಬೇಕು. 9 ಅನ್ನೋದು ಸಿಂಗಲ್ ಡಿಜಿಟ್ ಇದೆ, ಹೌದಲ್ವಾ? ಸೊ ಅದ್ರ ಮುಂಚೆ ಅದಕ್ಕಿಂತ ಮುಂದೆ, ಓಕೆನಾ? ಅದಕ್ಕಿಂತ ಮುಂಚೆ ಏನು ಮಾಡಬೇಕು, 0, 9 ಅಂತ ಬರೆದು 30 hours ಅಂತ ಬರಿಬೇಕಾಗುತ್ತೆ. ಏನು, AM ಆ್ಯಸ್ ಇಟ್ ಈಸ್ ಅಂತ. ಓಕೆ, ಕೋಡೆಡ್ ವರ್ಡಲ್ಲಿ ಹೇಳ್ತಿದ್ದೀನಿ. AM ಅಂದರೆ ಆ್ಯಕ್ಚುಲಿ ಆ್ಯಂಟಿ ಮೆರಿಡಿಯಮ್, ಆ್ಯಸ್ ಇಟ್ ಈಸ್ ಅಲ್ಲ. ಸೊ ನಿಮಗೆ ಗೊತ್ತಾಗಲಿ ಕನ್ವರ್ಟ್ ಮಾಡುವಾಗ ಮಿಸ್ ಆಗಬಾರ್ದು ಅಂತೇಳಿ ಕೋಡೆಡ್ ವರ್ಡಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ 9:30 PM. ಇಲ್ಲಿ PM ಅಂತ ಇದೆ. PM ಅಂತ ಇದ್ದರೆ ಏನು ಮಾಡಬೇಕು, ಇಲ್ಲಿ ಹವರ್ ಇರುತ್ತೆ, ಹೌದಲ್ವಾ? ಈ ಹವರಿಗೆ 12ನ್ನ ಆ್ಯಡ್ ಮಾಡಬೇಕು ನಾವು, ಓಕೆನಾ? ಸೊ 9 + 2 11, ಕ್ಯಾರಿ 1, 1 + 1 2, ಹೌದಲ್ವಾ? ಸೊ 24 ಬರ್ದು ಇಲ್ಲಿ ಮಿನಿಟ್ಸ್ ಇರುತ್ತೆ 30, ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ದು ಹವರ್ಸ್ ಅಂತ ಬರಿಬೇಕು, ಓಕೆನಾ? ಸೊ ನೆಕ್ಸ್ಟ್ ಈಗ ಸಿಂಗಲ್ ಡಿಜಿಟ್ ಇದೆ, 9 ಅನ್ನೋದು ಸಿಂಗಲ್ ಡಿಜಿಟ್ ಇದೆ. ಡಬಲ್ ಡಿಜಿಟ್ ಇದ್ದರೆ ಏನು ಮಾಡ್ತೀರಾ? ಸೊ 11:45 AM, 11:45 PM ಅಂತ ಈ ಥರ ಇದೆ, ಓಕೆನಾ? ಸೊ AM ಅಂದರೆ ಕೋಡೆಡ್ ವರ್ಡಲ್ಲಿ ಆ್ಯಸ್ ಇಟ್ ಈಸ್. ಆ್ಯಕ್ಚುಲಿ ಸೊ ಒರಿಜಿನಲ್ ಎಕ್ಸ್ಪ್ಯಾನ್ಷನ್ ಏನಿದೆ ಅದ್ರದ್ದು ಆ್ಯಂಟಿ ಮೆರಿಡಿಯಮ್, ಹೌದಲ್ವಾ? ಎ ಆ್ಯಸ್ ಇಟ್ ಈಸ್. ಸೊ 2 ಡಿಜಿಟ್ ಇದೆ 11, ಓಕೆ? ಹವರ್ ಟೈಮಲ್ಲಿರೋ 11 ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟು 45 ಬರ್ದು ಹವರ್ಸ್ ಅಂತ ಬರಿಬೇಕು, ಓಕೆನಾ? ಇಲ್ಲಿ 11 PM ಅಂತ ಇದೆ. ಸೊ PM ಅಂತ ಇದ್ದರೆ ಸೊ ಏನು ಮಾಡಬೇಕು, ಇಲ್ಲಿ ಸ್ಟಾರ್ಟಿಂಗ್ ಹವರ್ ಇರುತ್ತೆ, ಅದಕ್ಕೆ 12ನ್ನ ಆ್ಯಡ್ ಮಾಡಬೇಕು. ಸೊ 2 + 1 3, 1 + 1 2, ಓಕೆನಾ? 23:45 hours, ಓಕೆನಾ? ಸೊ ಈ ಥರ 12 hour ಕ್ಲಾಕನ್ನು 24 hour ಕ್ಲಾಕಿಗೆ ಕನ್ವರ್ಟ್ ಮಾಡಬೇಕು, ಓಕೆನಾ? ಸೊ ಈಗ 24 hour ಕ್ಲಾಕನ್ನು 12 hourಗೆ ಹೇಗೆ ಕನ್ವರ್ಟ್ ಮಾಡ್ತೀರಾ? 24 hour ಕ್ಲಾಕನ್ನು 12 hourಗೆ ಕನ್ವರ್ಟ್ ಮಾಡಬೇಕು, ಓಕೆನಾ? ಸೊ 24 hour ಇದೆ, 12 hourಗೆ ಕನ್ವರ್ಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಸೊ 22:30 hours ಅಂತ ಇರುತ್ತೆ, ಓಕೆನಾ? ಸೊ ನೆಕ್ಸ್ಟು 08:45 hours ಅಂತ ಇರುತ್ತೆ, ಓಕೆನಾ? ಸೊ ಇಲ್ಲಿ 24 hour ಕ್ಲಾಕನ್ನು 4 ಡಿಜಿಟಿಂದ ಮೆನ್ಷನ್ ಮಾಡ್ತೀವಿ. ಈಗ 12 hourಗೆ ಕನ್ವರ್ಟ್ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ 2 ಡಿಜಿಟಿಂದ ನೋಡಿ. ಸ್ಟಾರ್ಟಿಂಗ್ 2 ಡಿಜಿಟ್ ಇದೆಯಲ್ವಾ, ಇಲ್ಲಿ 22 ಅಂತ ಇದೆ. ಈ 22 ಅನ್ನೋದು 12ಗಿಂತ ಗ್ರೇಟರ್ ಇದೆ, ಹೌದಲ್ವಾ? ಆವಾಗ ಸ್ಟಾರ್ಟಿಂಗ್ 2 ಡಿಜಿಟಲ್ಲಿ ಏನು ಮಾಡಬೇಕು, 12ನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 2 - 2 0, 2 - 1 1. ಸೊ 10 ಡಾಟ್ ಬರಿಬೇಕು, ಓಕೆನಾ? ನೆಕ್ಸ್ಟ್ ಇಲ್ಲಿ 30 ಅನ್ನೋದು ಮಿನಿಟ್ಸು ಆ್ಯಸ್ ಇಟ್ ಈಸ್ ಬರೆಯೋಣ. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, 22ಅಲ್ಲಿ 12ನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ದೀವಿ ಅಂದರೆ ಅವಾಗ ಇಲ್ಲಿ PM ಅಂತ ಬರಿಬೇಕು. ಸಬ್ಟ್ರ್ಯಾಕ್ಟ್ ಮಾಡಿದರೆ ಯಾವಾಗ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಸ್ಟಾರ್ಟಿಂಗ್ 2 ಡಿಜಿಟ್ 12ಗಿಂತ ಗ್ರೇಟರ್ ಇದ್ದಾಗ, ಓಕೆನಾ? ಸೊ ಹಾಗಾದರೆ 08 ಅನ್ನೋದು ಏನು 12ಗಿಂತ ಸ್ಮಾಲರ್ ಇದೆ, ಹೌದಲ್ವಾ? ಸೊ ಅವಾಗ ಏನು ಮಾಡಬೇಕು, ಸೊ 8 ಆ್ಯಸ್ ಇಟ್ ಈಸ್ ಬರ್ದು 45 ಬರ್ದು ಏನು ಮಾಡಬೇಕು, AM ಅಂತ ಬರೀಬೇಕು, ಓಕೆ? ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ 11:26 ಅಂತ ಇದೆ ಹವರ್ಸ್, ಓಕೆನಾ? ಸೊ ಅವಾಗ ಏನು ಮಾಡಬೇಕು, ಸೊ ಇಲ್ಲಿ 11 ಅನ್ನೋದು 12ಗಿಂತ ಸ್ಮಾಲರ್ ಇದೆ, ಹೌದಲ್ವಾ? ಸೊ 11 2 ಡಾಟ್ಸ್ ಬರಿಬೇಕು. ನೆಕ್ಸ್ಟು 26 ಅಂತ ಬರ್ದು AM ಅಂತ ಬರೀಬೇಕು, ಓಕೆನಾ? ಈ ಥರ 24 hour ಕ್ಲಾಕನ್ನು 12 hourಗೆ ಕನ್ವರ್ಟ್ ಮಾಡಬೇಕು, ಓಕೆನಾ? ಸೊ ಹಾಗಾದರೆ ಸೊ ಈಗ ಎಕ್ಸಸೈಸ್ 10.2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. Exercise 10.2. Convert the following into the 24 clock time, 24 hours clock time. So A problem 9:30 AM ಅಂತ ಇದೆ, ಹೌದಲ್ವಾ? ಸೊ AM ಶಾರ್ಟ್ ವರ್ಡ್. ಸೊ AM ಆ್ಯಂಟಿ ಮೆರಿಡಿಯಮ್,
ಶಾರ್ಟ್ ವರ್ಡ್ ಕೋಡೆಡ್ ವರ್ಡಲ್ಲಿ ಆ್ಯಸ್ ಇಟ್ ಈಸ್ 9 ಇದೆ, 09, ಸೊ ಮಿನಿಟ್ಸ್ 30 ಹಾಗೆ ಬರುತ್ತೆ, ಹವರ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಬಿ ಪ್ರಾಬ್ಲಮ್ 12:30 PM ಅಂತ ಇದೆ, ಹೌದಲ್ವಾ? ಸೊ ಇಲ್ಲಿ PM ಇದೆ, ಸೊ 12:30 ಅಂತ ಇದೆ, ಹೌದಲ್ವಾ? ಸೊ ಏನು ಇದನ್ನು ಆ್ಯಕ್ಚುಲಿ PM ಅಂದರೆ ಏನು, 12:30 PM ಅಂದರೆ ನೂನ್ ಹೇಳ್ತಿದ್ದಾರೆ, ಹೌದಲ್ವಾ? ಸೊ 12 o'clock ನೂನ್ ಇದ್ದರೆ ಸೊ ಅದನ್ನು ಹೇಗೆ ಬರಿತೀವಿ ನಾವು, 12:00 ಅಂತ ಬರಿತೀವಿ, ಹೌದಲ್ವಾ? ಓಕೆನಾ? ಸೊ ಹಾಗಾದ್ರೆ ಇದನ್ನು ಹೇಗೆ ಬರೆಯೋಣ, 12:30 ಹವರ್ಸ್ ಅಂತ ಬರೆಯೋಣ, ಓಕೆನಾ? ನೆಕ್ಸ್ಟ್ ಸಿ ಪ್ರಾಬ್ಲಮ್ 7 PM ಅಂತ ಇದೆ, ಹೌದಲ್ವಾ? ಸೊ ಇಲ್ಲಿ PM ಇದೆ ಅಂದರೆ 7ಗೆ 12ಅನ್ನು ಆ್ಯಡ್ ಮಾಡೋಣ, ಸೊ 7 + 2 9, ಹೌದಲ್ವಾ? 1, ಸೊ 1900 ಹವರ್ಸ್. ಓಕೆ, ಸೊ ಡೈರೆಕ್ಟ್ ಏನು ಮಾಡೋಣ, ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ಸೊ ಈಗ ಡೈರೆಕ್ಟ್ ಜಿ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಿದ್ದೀನಿ. 12:45 PM ಅಂತ ಇದೆ, ಹೌದಲ್ವಾ? 12:45 PM ಅಂದರೆ ಸೇಮ್, ಹೌದಲ್ವಾ? ಸೊ 12:45 ಹವರ್ಸ್. ಓಕೆ, ನೆಕ್ಸ್ಟು ಕನ್ವರ್ಟ್ ದ ಫಾಲೋವಿಂಗ್ ಟು 12 hour clock time. ಸೊ 12 hour clock ಟೈಮ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್ 08:30 hours. ಸ್ಟಾರ್ಟಿಂಗ್ 2 ಡಿಜಿಟ್ ನೋಡ್ರಿ. ಸೊ ಏನು ಸ್ಮಾಲ್ ಇದೆ, 12ಗಿಂತ ಸ್ಮಾಲ್ ಇದೆ, ಹೌದಲ್ವಾ? 8:30. ಸೊ ಏನು ಸಬ್ಟ್ರಾಕ್ಟ್ ಮಾಡಿಲ್ಲ, ಅವಾಗ AM. ಓಕೆ, ಆ್ಯಸ್ ಇಟ್ ಈಸ್ ಬರೆದಿದ್ದೀವಿ AM. ಸೊ ಬಿ ಪ್ರಾಬ್ಲಮ್ 12 hours. ಸೊ 12 hours ಅಂದರೆ ನೂನಿಗೆ ನಾವು ಕರಿತೀವಿ, ಹೌದಲ್ವಾ? ಸೊ 12:00 ನೂನ್. ಓಕೆ, ನೆಕ್ಸ್ಟ್ ಸಿ ಪ್ರಾಬ್ಲಮ್ 14:45 hours ಅಂತ ಇದೆ, ಹೌದಲ್ವಾ? 14 ಅನ್ನೋದು 12ಗಿಂತ ಗ್ರೇಟರ್ ಇದೆ. ಸೊ ಇದರಲ್ಲಿ 12ಅನ್ನು ಸಬ್ಟ್ರಾಕ್ಟ್ ಮಾಡೋಣ. 4ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 2, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಓಕೆ, 2 ಡಾಟ್ ಬರೆದು 45 ಏನಂತ ಬರಿಬೇಕು, 12ಅನ್ನು ಸಬ್ಟ್ರಾಕ್ಟ್ ಮಾಡಿದ್ದೀವಿ ಅಂದರೆ ಏನು ಬರೀಬೇಕು, PM ಅಂತ ಬರಿಬೇಕು. ಓಕೆ, ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ನೆಕ್ಸ್ಟ್ ಡೈರೆಕ್ಟ್ ಥರ್ಡ್ ಮೇನ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಸಾಲ್ವ್ ದ ಫಾಲೋವಿಂಗ್. ಮೋನಿಕಾ ಲುಕ್ಡ್ ಅಟ್ ಹರ್ ಟಿಕೆಟ್ ವಿಚ್ ಶೋಡ್ ದ ಟೈಮ್ 19 hours. ಸೊ ಮೋನಿಕಾ ಟಿಕೆಟನ್ನು ನೋಡಿದಾಗ ಏನಿದೆ, 1950 hours ಅಂತ ಇದೆ, ಹೌದಲ್ವಾ? ಸೊ ವಾಟ್ ಟೈಮ್ ವಾಸ್ ಇಟ್ ಬೈ ದ 12 hour clock. 12 hour clockಲ್ಲಿ ಏನು ಟೈಮ್ ಇರ್ಬೋದು ಅಂತ ಹೇಳ್ತಿದ್ದಾರೆ, ಹೌದಲ್ವಾ? ಇದು 24 hour clockನ ನಾವು ಎಲ್ಲೆಲ್ಲಿ ನೋಡ್ಬೋದು, ಏರ್ಪೋರ್ಟಲ್ಲಿ, ರೈಲ್ವೆ ಸ್ಟೇಷನಲ್ಲೆಲ್ಲ ನೋಡ್ಬೋದು, ಹೌದಲ್ವಾ? ಅಲ್ಲೆಲ್ಲ 24 hour clock ಇರುತ್ತೆ, ಓಕೆನಾ? ಸೊ ಒನ್ ಡೇಗೆ 24 hours, ಹೌದಲ್ವಾ? ಸೊ ಒನ್ ಡೇಗೆ 24 hours ಅಂದರೆ ಸೊ 12 o'clock ಮಿಡ್ ನೈಟಿಂದ ನೂನ್ 12 o'clock ತನಕ 12 hours ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಲಂಚ್ ಟೈಮ್ 1 o'clock ಇರುತ್ತೆ, ಹೌದಲ್ವಾ? ಸೊ ಅದನ್ನು ನಾವು ಏನಂತ ಕರಿತೀವಿ, 13 hours. 2 o'clockಗೆ 14 hours, ಆ ಥರ ನಾವು ರೀಡ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಏನು 1950 hours ಅಂತ ಇದೆ, ಓಕೆನಾ? ಸೊ ಹಾಗಾದರೆ 12 hour clockಲ್ಲಿ ಏನಿರುತ್ತೆ ಟೈಮ್, ಇಲ್ಲಿ 19 ಇದೆ ಸ್ಟಾರ್ಟಿಂಗ್, ಇದು 12ಗಿಂತ ಗ್ರೇಟರ್ ಇದೆ, 12ಅನ್ನು ಸಬ್ಟ್ರಾಕ್ಟ್ ಮಾಡಿ. 9ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 7, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಓಕೆ, 7:50 PM. 12 ಸಬ್ಟ್ರಾಕ್ಟ್ ಮಾಡಿದ್ದೀವಿ ಅಂದರೆ PM ಅಂತ ಬರಿಬೇಕು. ಸೊ ಬಿ ಪ್ರಾಬ್ಲಮ್, ಅರ್ಜುನ್ ಕೇಮ್ ಬ್ಯಾಕ್ ಹೋಮ್ ಫ್ರಮ್ ಸ್ಕೂಲ್ ಅಟ್ 1:30 PM. ಸೊ ಸ್ಕೂಲಿಂದ 1:30 PMಗೆ ಬರ್ತಾನೆ, ಓಕೆನಾ? ವಾಟ್ ಟೈಮ್ ವಾಸ್ ಇಟ್ ಬೈ ದ 24 hour clock. 24 hour clockಲ್ಲಿ ಏನು ಟೈಮ್ ಇದೆ, ಇಲ್ಲಿ PM ಇದೆ ಅಂದರೆ ಸೊ ಇಲ್ಲಿ 1ಗೆ ಏನು ಮಾಡಬೇಕು, 12ಅನ್ನು ಆ್ಯಡ್ ಮಾಡಬೇಕು. 2 + 1 3, ಸೊ 1, ಸೊ 13:30 hours. ಓಕೆ, ನೆಕ್ಸ್ಟು ಸಿ ಪ್ರಾಬ್ಲಮ್. ಹೇಮಂತ್ ರೀಚ್ಡ್ ದ ಏರ್ಪೋರ್ಟ್ ಅಟ್ ಮಿಡ್ ನೈಟ್. ಸೊ ಏರ್ಪೋರ್ಟಿಗೆ ಮಿಡ್ ನೈಟ್ ರೀಚ್ ಆಗ್ತಾನೆ. ವಾಟ್ ವಾಸ್ ದ ಟೈಮ್ ಬೈ ಹಿಸ್ ವಾಚ್. ಸೊ ಅವ್ನ ವಾಚಲ್ಲಿ ಟೈಮ್ ಏನಿರ್ಬೋದು. ವಾಟ್ ವಾಸ್ ದ ಟೈಮ್ ಬೈ ದ ಏರ್ಪೋರ್ಟ್ ಕ್ಲಾಕ್. ಸೊ ಮಿಡ್ ನೈಟಿಗೆ ಅವ್ನು ರೀಚ್ ಆಗ್ತಾನೆ ಅಂದರೆ ವಾಟ್ ವಾಸ್ ದ ಟೈಮ್ ಬೈ ಹಿಸ್ ವಾಚ್. ಅವ್ನ ವಾಚಲ್ಲಿ ಏನಿರುತ್ತೆ, ಅವನ ವಾಚಲ್ಲಿ ಏನಂತ ಇರುತ್ತೆ, ಸೊ ಈ ಥರ ಇರುತ್ತೆ, ಓಕೆನಾ? ಸೊ ಏನಿರುತ್ತೆ, ಸೊ ಈ ಥರ ಮಿಡ್ ನೈಟ್ ಆರ್ ಸೊ ಈ ಥರ ಇರುತ್ತೆ. ಸೊ ಅದು ಮಿಡ್ ನೈಟ್ ಅಂತ ತೋರಿಸಿರುತ್ತೆ, ಹೌದಲ್ವಾ?
ಓಕೆನಾ. ಸೊ ಹಾಗಾದರೆ ಏರ್ಪೋರ್ಟಲ್ಲಿ ಏನಿರುತ್ತೆ, ಏರ್ಪೋರ್ಟಲ್ಲಿ ಏನು ಡಿಸ್ಪ್ಲೇ ಆಗ್ತಿರುತ್ತೆ, 0000 ಹವರ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ, ಆರ್ 2400 ಹವರ್ಸ್ ಅಂತ ಡಿಸ್ಪ್ಲೇ ಆಗ್ತಿರುತ್ತೆ. ಓಕೆನಾ. ಸೊ ನೆಕ್ಸ್ಟು ಸೇಮ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇದೇ ಥರ ಇದೆ, ರೀಡ್ ಮಾಡಿ ನೀಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಹೋಮ್ವರ್ಕ್ ಪ್ರಾಬ್ಲಮ್ ನೀವೇ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಟೈಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.